ಇಂದು ಸೆಪ್ಟೆಂಬರ್ 5. ಇದು ಅತ್ಯಂತ ಮಹತ್ವಪೂರ್ಣ ದಿನ. ಯಾಕೆಂದರೆ ಇದು ಶಿಕ್ಷಕರ ದಿನ. ಹೌದು, ಇಡೀ ಜಗತ್ತಿನ ಮನುಕುಲವನ್ನು ಅಕ್ಷರದೆಡೆಗೆ, ಅರಿವಿನೆಡೆಗೆ ಕೊಂಡೊಯ್ಯುವ ಹಾಗೂ ಇಂದಿನ ಮಕ್ಕಳನ್ನು ನಾಳಿನ ಪ್ರಜೆಗಳನ್ನಾಗಿ ರೂಪಿಸುವ ಮಹಾಶಿಲ್ಪಿಗಳು ನಮ್ಮ ಶಿಕ್ಷಕರು. ಆ ಎಲ್ಲ ಶಿಕ್ಷಕರಿಗೆ ಈ ಶಿಕ್ಷಕರ ದಿನದ ಶುಭ ಸಂದರ್ಭದಲ್ಲಿ ನನ್ನ ನುಡಿ ನಮನಗಳು. ಬದುಕು ಶುರುವಾಗುವುದು ಬಾಲ್ಯದಿಂದ, ಆದರೂ ಕಲಿಕೆ ಶುರುವಾಗುವುದು ಶಾಲೆಯಿಂದ, ನಮ್ಮ ಶಿಕ್ಷಕರಿಂದ. ಹೌದು, ಆ ದಿನಗಳಿನ್ನೂ ನಮ್ಮ ನೆನಪಿನಂಗಳದಿಂದ ಮಾಸಿಲ್ಲ, ಮಾಸುವುದೂ ಇಲ್ಲ. ಅ ಆ ಇ ಕಲಿಸಿದ ಲಕ್ಷ್ಮಣ ಮಾಸ್ತರು, ABCD ಹೇಳಿಕೊಟ್ಟ ಹಾಲಪ್ಪ ಮಾಸ್ತರು, ಲೆಕ್ಕ ಕಲಿಸಿದ ಸಣ್ಣೀರಪ್ಪ ಮಾಸ್ತರು, ವಿಜ್ಞಾನ ಹೇಳಿಕೊಟ್ಟ ಚಿಕ್ಕಣ್ಣ ಮಾಸ್ತರು, ಬಯಾಲಜಿ ಬೋಧಿಸಿದ ರಾಮಣ್ಣ ಮಾಸ್ತರು, ಕನ್ನಡ ಸಾಹಿತ್ಯ ಕಲಿಸಿದ ಆಯ್ತಾರಪ್ಪ ಮಾಸ್ತರು, ಹಿಂದಿ ಹೇಳಿಕೊಟ್ಟ ರಾಮ್ಕುಮಾರ್ ಮಾಸ್ತರು, ಸಮಾಜಶಾಸ್ತ್ರ ಕಲಿಸಿದ ಸಿದ್ಧಲಿಂಗಪ್ಪ ಮಾಸ್ತರು. ಹೀಗೆ ಇವರೆಲ್ಲರೂ ನಮಗೆ ಪುಸ್ತಕದ ಪಾಠಗಳ ಜೊತೆಗೆ ಬದುಕಿನ ಪಾಠಗಳನ್ನೂ ಹೇಳಿಕೊಟ್ಟವರು. ಈ ಜಗತ್ತೆಂಬ ಜಟ್ಟಿ ಮನೆಗೆ, ಕಾಂಪಿಟಿಷನ್ ಎಂಬ ಕುಸ್ತಿ ಮನೆಗೆ ನಮ್ಮೆಲ್ಲರನ್ನು ಕಳಿಸಿಕೊಟ್ಟವರು, ಬದುಕಿನಲ್ಲಿ ಗೆದ್ದು ಬನ್ನಿ ಎಂದು ಹಾರೈಸಿದವರು. ಆ ಎಲ್ಲ ಗುರುಗಳು ನಮ್ಮ ಬದುಕಿನ ರೂವಾರಿಗಳು, ಅಗೋಚರ ಶಿಲ್ಪಿಗಳು, ಬದುಕೆಂಬ ಪುಸ್ತಕದ ಮರೆಯಲಾಗದ ಪುಟಗಳು. ಈ ಶಿಕ್ಷಕರೆಂದರೆ ಹಾಗೆ. ಅವರದ್ದು ಕೇವಲ ಹುದ್ದೆಯಲ್ಲ, ಬರೀ ಹೊಟ್ಟೆಪಾಡಿನ ನೌಕರಿಯಲ್ಲ, ಲೆಕ್ಕ ಒಪ್ಪಿಸುವ ಚಾಕರಿಯಲ್ಲ, ಅದೊಂದು ಬೆಲೆ ಕಟ್ಟಲಾಗದ ಅನಂತ ಸೇವೆ. ಅದಕ್ಕಿರುವ ಸ್ಥಾನ ಶಾಲೆಯೊಂದರ ಪುಟ್ಟ ಕೋಣೆಯ ಕುರ್ಚಿಯಷ್ಟೇ ಅಲ್ಲ, ಅದು ಆಕಾಶದ ಅಳತೆಗಿಂತಲೂ ಮಿಗಿಲು. ಇದು ಎಂಥ ವಿಸ್ಮಯ! ಯಾರೋ ಹೆತ್ತ ಮಕ್ಕಳಿಗೆ, ಇನ್ಯಾರೋ ಬೆಳೆಸಿದ ಮಕ್ಕಳಿಗೆ ಅಕ್ಷರ ಕಲಿಸುತ್ತಾರೆ, ಅರಿವು ನೀಡುತ್ತಾರೆ, ಜೊತೆಗೆ ಹೊಳೆವ ಬೆಳೆವ ಭವಿಷ್ಯದ ಹೊಸ ಕನಸು ಬಿತ್ತುತ್ತಾರೆ. ಅವರು ಬಿತ್ತಿದ ಕನಸು ಚಿಗುರೊಡೆದು ನಿಂತಾಗ, ಹೆಮ್ಮರವಾಗಿ ಬೆಳೆದಾಗ, ಉತ್ತಮ ಫಸಲು ಬಿಟ್ಟಾಗ ದೂರದಲ್ಲೆಲ್ಲೋ ನಿಂತು ನೋಡುತ್ತಾರೆ, ನೋಡಿ ಖುಷಿ ಪಡುತ್ತಾರೆ, ಅಭಿಮಾನ ಪಡುತ್ತಾರೆ, ಹಾರೈಸುತ್ತಾರೆ. ಎತ್ತರಕ್ಕೆ ಬೆಳೆದವರಿಂದ ಏನನ್ನೂ ಬಯಸದ ನಿಸ್ವಾರ್ಥ ನಿರ್ಮೋಹಿಗಳು ನಮ್ಮೆಲ್ಲರ ಹೆಮ್ಮೆಯ ಶಿಕ್ಷಕರು. ಇವರೇ ಅಲ್ಲವೇ ನಮ್ಮ ಗುರುಗಳು, ನಮ್ಮನ್ನ ತಿದ್ದಿದವರು, ಬುದ್ಧಿ ಕಲಿಸಿದವರು, ಸದ್ದು ಮಾಡದೆ ನಿಷ್ಠೆಯಿಂದ ತಮ್ಮ ಕರ್ತವ್ಯ ಮುಗಿಸಿ ಎದ್ದು ಹೋದವರು. ಇವರೇ ಅಲ್ಲವೇ ನಮ್ಮ ಗುರುಗಳು. ಈ ಎಲ್ಲ ಮಹಾಗುರುಗಳೇ, ನಿಮಗಿದು ನಮ್ಮ ಸಹಸ್ರ ಸಹಸ್ರ ಪ್ರಣಾಮಗಳು. ಶಿಕ್ಷಕರ ದಿನದ ಸಂಸ್ಮರಣೆಯ ಶುಭಾಶಯಗಳು.